ನಿನ್ನೆ ಏನು ಅಲ್ಲಿ ಒಂದು ಲಕ್ಕುಂಡಿಯಲ್ಲಿ ಒಂದು ಹಸಿರು ಪಚ್ಚೆಕಲ್ಲು ಸಿಕ್ಕಿದೆ. ಹೀಗಾಗಿ ಮತ್ತಷ್ಟು ಕುತೂಹಲ ಮತ್ತು ಕೌತುಕ ಹೆಚ್ಚಾಗಿದೆ ಅಂತ ಹೇಳ್ಬೋದು. ಯಾಕೆಂದರೆ ಈ ಲಕ್ಕುಂಡಿ ಗ್ರಾಮದಲ್ಲಿ ಸಾಕಷ್ಟು ರಾಜರ ಆಳಿದ ನಾಡು ಇದು. ಹೀಗಾಗಿ ಇಲ್ಲಿ ಸಾಕಷ್ಟು ಸಂಪದ್ಭರಿತ ಏನು ವಜ್ರ ವೈಡೂರ್ಯ ಚಿನ್ನ ಇದೆ ಅಂತೇಳಿ ಕೂಡ ಈಗಾಗಲೇ ಸಾಕಷ್ಟು ಬಾರಿ ಒಂದು ಸಾಬೀತು ಕೂಡ ಆಗಿದೆ. ಈ ಹಿನ್ನೆಲೆಯಲ್ಲಿ ಕಳೆದ ಇವತ್ತು 9ನೇ ದಿನದ ಉತ್ಖನನ ಕೂಡ ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಆರಂಭ ಆಗುತ್ತೆ. ನಿನ್ನೆ ಅದು ಹಸಿರು ಪಚ್ಚೆ ಕಲ್ಲು ಸಿಕ್ಕ ನಂತರ ಸಾಕಷ್ಟು ಮತ್ತು ಕುತೂಹಲ ಹೆಚ್ಚಾಗಿದೆ. ಹೀಗಾಗಿ ಇನ್ನೂ ಏನೇನೋ ಸಿಗಬಹುದು ಅಂತ ಅನ್ನೋ ಕಾತುರ ಈಗ ಮತ್ತಷ್ಟು ಹೆಚ್ಚಾಗಿದೆ. ಅದರಲ್ಲೂ ಕೂಡ ಈಗ ನೋಡ್ಬೋದು, ಅದೇ ಒಂದು ಸ್ಥಳದಲ್ಲಿ ಇಲ್ಲಿ ದೃಶ್ಯಗಳನ್ನು ನಾವು ತೋರ್ತೀವಿ. ಇದೇ ಭಾಗದಲ್ಲಿ ಕಳೆದ 9 ದಿನಗಳಿಂದ ಕೂಡ ಈ ಒಂದು ಸಂಶೋಧನೆ ನಡೆಸಲಾಗ್ತಾ ಇದೆ. ಈಗಾಗಲೇ 4 ಬ್ಲಾಕ್ಗಳಲ್ಲಿ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಕೂಡ ಸಿಕ್ಕಿದ್ದು. ಆದರೆ ನಿನ್ನೆ ಏನು ಹಸಿರು ಪಚ್ಚೆಕಲ್ಲು ದೊರೆತಿದೆ ಅದು ಮತ್ತಷ್ಟು ಕುತೂಹಲ ಹೆಚ್ಚಾಗಿದೆ, ಮತ್ತಷ್ಟು ಮಹತ್ವ ಕೂಡ. ಯಾಕಂದ್ರೆ ಅದೊಂದು ಮಹತ್ವದ ಕಲ್ಲು ಅಂತ ಹೇಳಲಾಗ್ತಿದೆ. ಯಾಕಂತಂದ್ರೆ ಲಕ್ಕುಂಡಿ ಗ್ರಾಮದಲ್ಲಿ ಈಗಾಗಲೇ ಕಲ್ಯಾಣ ಚಾಲಕರು, ರಾಷ್ಟ್ರಕೂಟ ಸೇರಿದಂತೆ ಒಟ್ಟು 6 ರಾಜರ ಆಳಿದ ನಾಡು, 6 ರಾಜರ ಆಳಿದ ಸಂಪತ್ತು ಇಲ್ಲಿ ಸಾಕಷ್ಟು ಪ್ರಮಾಣದಲ್ಲಿ ಇದೆ ಅಂತ ಹೇಳಲಾಗ್ತಿದೆ. ಈಗಾಗಲೇ ಇಲ್ಲಿ ಕೂಡ ಸಾಕಷ್ಟು ಚಿನ್ನವನ್ನು ಕೂಡ ಸಿಕ್ಕಿದೆ ಲಕ್ಕುಂಡಿಯಲ್ಲಿ, ಜೊತೆಗೆ ಹವಳ ಮುತ್ತುಗಳು ಕೂಡ ಸಿಕ್ಕಿದ್ದಾವೆ. ಇವೆಲ್ಲವೂ ಕೂಡ ಸಾಕ್ಷಿ. ಯಾಕೆಂದರೆ ಲಕ್ಕುಂಡಿಯಲ್ಲಿ ಇನ್ನೂ ಸಾಕಷ್ಟು ಸಂಪತ್ತು ಇದೆ ಅನ್ನೋದಕ್ಕೆ. ಹೀಗಾಗಿ ಈ ನಿಟ್ಟಿನಲ್ಲಿ ಕೂಡ ಈಗ ಉತ್ಖನನ ಆರಂಭ ಆಗಿದೆ. ಉತ್ಖನನದಲ್ಲಿ ಕೂಡ ಸಾಕಷ್ಟು ಪ್ರಾಚ್ಯಾವಶೇಷ ವಸ್ತುಗಳು ಸಿಕ್ಕಿದ್ದಾವೆ. ಹೀಗಾಗಿ ಈಗ ಇನ್ನೂ ನಿನ್ನ ಹಸಿರು ಪಚ್ಚೆ ಕಲ್ಲು ಏನು ದೊರೆತಿದೆ ಅದು ಮತ್ತಷ್ಟು ಪುಷ್ಟಿ ನೀಡಿದೆ. ಇದು ನೈಜ ಲಕ್ಕುಂಡಿ ಯಾವಾಗ ಪತ್ತೆ ಆಗುತ್ತೋ ಆವಾಗ ಮಾತ್ರ ಇನ್ನೂ ಸಾಕಷ್ಟು ಪ್ರಮಾಣದ ಏನು ವಜ್ರ ವೈಡೂರ್ಯಗಳು ಕೂಡ ಸಿಗ್ಬೋದು, ಜೊತೆಗೆ ಪ್ರಾಚ್ಯಾವಶೇಷ ವಸ್ತುಗಳು ಸಿಗ್ಬೋದು ಅಂಥೇಳಿ ಈಗಾಗಲೇ ಸಂಶೋಧಕರು ಮತ್ತು ಇಲ್ಲಿ ಗ್ರಾಮದ ಹಿರಿಯರು ಅಂದಾಜು ಮಾಡಲಾಗಿದ್ದಾರೆ. ಈ ಹಿನ್ನೆಲೆಯಲ್ಲಿ ನಡೀತಿದ್ದಾರೆ. ಯಾಕಂತಂದರೆ ಇಲ್ಲಿ ಈ ಅಮರಾವತಿ ಏನಿದೆಯಲ್ಲ, ಅದು ಅಮರಾವತಿಗೆ ಮತ್ತು ಲಕ್ಕುಂಡಿಗೆ ತೂಕ ಮಾಡಿದಾಗ ಲಕ್ಕುಂಡಿ ಸಂಪತ್ತನೇ ಜಾಸ್ತಿ ಆಯಿತು ಅಂತ ಹೇಳಾಗ್ತಿದೆ. ಈ ಹಿನ್ನೆಲೆಯಲ್ಲಿ ಇಲ್ಲಿ ಇವತ್ತು ಇನ್ನೂ 4 ಅಡಿ, ಇಲ್ಲಿನ ಹಿರಿಯರು ಹೇಳೋ ಪ್ರಕಾರ ಇನ್ನೂ 4 ರಿಂದ 5 ಅಡಿ ಹೋಗಬೇಕು. ಆಗ ಮಾತ್ರ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ. ಜೊತೆಗೆ ರಾಜ ಮಹಾರಾಜರ ಕುರುಗಳು ದೊರೀತವೆ, ಜೊತೆಗೆ ಚಿನ್ನ ಮತ್ತು ಹವಳ ಮುತ್ತಳು ಕೂಡ ದೊರೆಯುವ ಸಾಧ್ಯತೆ ಇದೆ ಅಂತ ಹೇಳ್ತಾ ಇದ್ದಾರೆ. ಹೀಗಾಗಿ ಇಲ್ಲಿ ನಮ್ಮ ಜೊತೆಗೆ ಗ್ರಾಮದ ಹಿರಿಯರೊಬ್ಬರು ಇದ್ದಾರೆ, ಅವರನ್ನು ಮಾತನಾಡ್ಸೋಣ. ಸರ್, ಈಗಾಗಲೇ ಸಾಕಷ್ಟು ಪ್ರಮಾಣದ ಪ್ರಾಚ್ಯಾವಶೇಷ ವಸ್ತುಗಳು ಸಿಕ್ಕಿದೆ. ನಿನ್ನೆ ಒಂದು ಹಸಿರು ಪಚ್ಚೆ ಕಲ್ಲು ಕೂಡ ದೊರೀತು. ಈ ಹಿಂದೆ ಬಂಗಾರ ಮತ್ತು ಹವಳ ಮುತ್ತುಗಳು ಇಲ್ಲಿ ಲಕ್ಕುಂಡಿಯಲ್ಲಿ ದೊರೆತಿದ್ದೇವೆ. ಇನ್ನೂ ಎಷ್ಟು ಅಡಿ ಆಳು ಹೋದ್ರೆ ನೈಜ ಲಕ್ಕುಂಡಿ ಪತ್ತೆ ಆಗುತ್ತೆ? ಏನೆಲ್ಲ ಪತ್ತೆ ಆಗ್ಬೋದು ನಿಮ್ಮ ಅಂದಾಜು? ಈಗ 80 ರಿಂದ 85 ವಯಸ್ಸು ಹಿರಿಯರು ಹೇಳ್ತಾರೆ. ಈ ಸಿದ್ದರಬಾವಿಯಿಂದ ವೀರಭದ್ರೇಶ್ವರ ದೇವಸ್ಥಾನಕ್ಕೆ ಆ ಕಡೆ ಈ ಕಡೆ ಮೆಟ್ಲದವು, ಸ್ನಾನ ಮಾಡಿ ಬರಲಿಕ್ಕೆ ಒಂದು ರಸ್ತೆ ಐತೆ ಅಂತೇಳಿ ಹೇಳಿದ್ದಾರೆ ಹಿರಿಯರು. ನಾವು ಆ ಪ್ರಕಾರವಾಗಿ ನೋಡಿದಾಗ ಈಗ ಅದು ಮೆಟ್ಲು ಹತ್ತಬೇಕಾಗಿತ್ತು ಆ ಕಡೆ ಈ ಕಡೆ, ಇನ್ನೂ ಹತ್ತಿಲ್ಲ. ಇನ್ನೂ 4 ರಿಂದ 5 ಫೂಟ್ ತೆಗೆದ್ರೆ ಅದು ನಿಜವಾದಂಥದ್ದು ಏನು ಅನ್ನೋದು ಗೊತ್ತಾಗ್ತೈತಿ. ಆದ್ದರಿಂದ ನಾವು ವಿನಂತಿ ಮಾಡಿಕೊಳ್ತೇವೆ, ಇದನ್ನು ಇನ್ನೂ 4 ರಿಂದ 5 ಫೂಟ್ ತೆಗೆದು ಅದು ನೈಜವಾದಂಥ ಒಂದು ಕಲೆಯನ್ನು, ಈ ಲಕ್ಕುಂಡಿ ವೈಭವವನ್ನು ಇನ್ನೂ ಉತ್ಕಲನ ಮಾಡಿ ಈ ಜಗತ್ತಿಗೆ ಒಂದು ರೀತಿಯಲ್ಲಿ ಲಕ್ಕುಂಡಿ ಮಾದರಿ ಆಗಬೇಕು ಅನ್ನೋದು ನಮ್ಮ ಉದ್ದೇಶ. ಸರ್, ಇಲ್ಲಿ ವಜ್ರ ವೈಡೂರ್ಯ ಚಿನ್ನ ಎಲ್ಲವೂ ಸಿಕ್ಕಿದೆ. ಇಲ್ಲಿ ಏನಾದರೂ ಸಿಗುವ ಒಂದು ನಿರೀಕ್ಷೆ ಇದೆನಾ ಅಂತ? ಈ ಜಾಗದಲ್ಲಿ ಚಿನ್ನ ವಜ್ರ ಇಲ್ಲ, ಆದರೆ ಇಲ್ಲಿ ಇದು ಒಂದು ಸರ್ಪ ಇದೆ. ಅನೇಕ ಜನರು ನಾವು 30-35 ವರ್ಷದಿಂದ ಇದನ್ನು ಸೇವೆ ಮಾಡ್ಕೊತ ಬಂದೀವಿ. ಈ ಸೇವೆಯನ್ನು ಮಾಡಿದರೂ ಸತೇಕ ಏನಾಗಿದೆ ಅಂದರೆ ಬೇರೆದವ್ರಿಗೆ ಆ ಸರ್ಪ ಕಂಡಿದೆ. ನಾವು 30 ವರ್ಷ ಆದರೂ ಕಂಡಿಲ್ಲ. ಮೊನ್ನೆ ಇಲ್ಲೇ ಉತ್ಕಲನ ಮಾಡಿ ಮುಂದೆ ಈ ಬಿಲ್ಡಿಂಗ್ ತೆಗಿ ಮುಂದೆ ಅದು ಹಾವು ಬಂದಿದೆ. ಬಂದಾಗ ಹೆದರಿ ಓಡಿ ಬಂದಿದ್ರು ಅವರು. ನನಗೆ ಬೆಳಿಗ್ಗೆ ಬಂದಾಗ ಹೇಳಿದ್ರು ಅವರು.